ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದಂಗ ಕೊಯ್ದವನೇ ಕೊರಪೇನ ಎಷ್ಟೆಲ್ಲ ಆದ್ಮೇಲೆ ನೀ ಯಾಕೆ ಹೋಗ ಗೊತ್ತಿಲ್ಲ ನನಗ ಸೇರಿಟ್ಟಿ ನನ್ನ ಮ್ಯಾಲ ಸಿಟ್ಟಿಲ್ಲ ನಿನ್ನ ಮ್ಯಾಲ ಇರೋನಿ ಚಂದಂಗ ಹರಿಯಾಲಿ ಕಳಿಯಾಕ ನಿಂತಾರ ನನಗಲ್ಲ ಬಾಳು ಸಮ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಂಗೆ ಮಾಡತ್ತೆ ಸಂಸಾರ ಹೆಂಗ ಬಿಡತಾರ ಹೆಂಗ ಬಿಡತಾರ ಪ್ರತಿನಿಂದ ಬಣ್ಣನ ಹುಡುಗ ಇರಬೇಕು ಎತ್ತರ ಹುಡುಗಿಯ ಭರತ ಸಿಕ್ಕರ ಹುಡುಗ ಉಳಗಿಲು ಯಾರ್ಯಾರ ಅದಕ್ಕೆ ಹಾಳ್ನಾಗ ಇನ್ನೊಂದು ಮಾತು ಹೇಳಿದ್ರು ಅವ್ರು ಸರ್ ಏನ್ ಹೇಳಿದ್ರವ ನಿಮ್ಮ ಮಾವು ಇದ್ದಕ್ಕೆ ಗಿಡ ಗಂಪಡಿ ಚೌಳ ಹಾವ ಇದೆಲ್ಲ ಹುಡ್ಸ್ಯಾರ ಗುಡ್ಡ ಗವಾರ ಎಲ್ಲ ಹುಡ್ಸ್ಯಾರ ಅಂತ ಹೇಳಿದ್ರು ಅದಕ್ಕ ಏನತ್ತೇವ ನಮ್ಮ ಗುಡ್ಡ ಗವಾರ ಯಾಕೆ ಹುಡ್ಸ್ಯಾಳಪ್ಪ ಅಂತಂದ್ರ ಪ್ರಾಣಿಗಳು ನೆಲಾಡಕತ್ತಿದ್ದ ಹಸುವಿನಿಂದ ಹೌದಿಲ್ಲ ಅವನ ತಿನ್ನೋ ಸಂಬಂಧ ಅದಕ್ಕ ಹಸುವಿನ ನಿರುಸು ಸಂಬಂಧ ಅದಕ್ಕ ಹುಡ್ಸ್ಯಾಳ ಮಾವ ನಿಮ್ಮಪ್ಪ ಯಾಕೆ ನೀಗ್ಲಿಲ್ಲ ಹುಡ್ಸಾಕ ಯಾಕಂದ್ರೆ ಹುಡ್ಸಾ ಇಲ್ಲ ಹೌದಿಲ್ಲ ಅದಕ್ಕ ಏನಾರ ಯಾಕೆ ಹುಡ್ಸಲಕ್ಕ ಪ್ರಾಣಿಗಳ ಹೊಟ್ಟಿ ತುಂಬಿಸು ಸಂಬಂಧ ನಮ್ಮವ್ವ ಇಂಥದೆಲ್ಲ ಹುಟ್ಟಿಸ್ಯಾಳ ಜಗತ್ತ ಹುಡ್ಸ್ಯಾಳ ನಮ್ಮವ್ವ ಮೊದಲ ನಿಮ್ಮ ಅಪ್ಪನ ಬಳಿ ಬೇಡ್ಕೊಂಡ್ರು ಅವ್ರು ಹೌದಿಲ್ಲ ಹುಡ್ಸಾಕ್ ಆಗಿಲ್ಲ ಇವ್ರಿಗೆ ನಮ್ಮವ್ವ ಹುಡ್ಸ್ಯಾಳ ಅದಕ್ಕಿರ್ಲಿ ನೀವ್ ಇನ್ನೊಂದಿಟ್ಟು ವಿಷಯಗಳು ಮಾತಾಡ್ರಿ ಸರ್ ಗೊತ್ತಾಗಲ್ಲ ಅವ್ರಿಗೆ ಹೌದೌದೌದು ಅದಕ್ಕ ಯಾಕಪ್ಪ ಅಂತಂದ್ರ ಇನ್ನೂ ಕೆಲವೊಂದು ವಿಷಯಗಳನ್ನ ಸರಜೋಡಿ ಕಲಾವಂತರು ಪ್ರತಿಪಾದನೆ ಮಾಡಿ ಹೋಗಿದ್ದಾರೆ ಇಲ್ಲಿ ಏನು ಪ್ರತಿಪಾದನೆ ಮಾಡಿ ಹೋಗ್ಯಾರಪ್ಪ ಅಂತಂದ್ರ ಏನ್ರಿಪ್ಪ ಹೇಳಿದ್ರು ಅವರು ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಈ ಜಗತ್ತು ಶೂನ್ಯವಾಗಿತ್ತು ಏನೂ ಇಲ್ಲ ಪಂಚ ತನ್ಮಾತ್ರಗಳೇ ಇಲ್ಲ ಪಂಚಭೂತಗಳು ಇದ್ರಿಕ್ಕಿಲ್ಲ ಗಾಳಿ ಇಲ್ಲ ಬೆಳಕಿಲ್ಲ ಏನೂ ಇಲ್ದಾರ್ತಕ್ಕಂಥ ಟೈಮದೊಳಗ ಕುಚ್ಬಿನೈ ಇವ್ರಪ್ಪ ಯಾರಿದ್ರು ಯಾರ ಈಶ್ವರ ಇದ್ದತ್ತ ಈಶ್ವರ ಇತ್ತ ಏನ್ ಮಾಡಿತ್ತ ಈಶ್ವರನಿಂದ ಮುಂದೆ ಏನಾಗ್ಯದಪ್ಪ ಅಂತಂದ್ರ ವಾಮ ಭಾಗದಿಂದ ಮಹಾದೇವ್ ಹುಟ್ಟಿದ ಮುಂದ ನಾರಾಯಣ ಹುಟ್ಟಿದ ಹೀಗ 3 ಮಂದಿನ ಸೃಷ್ಟಿ ಮಾಡಿ ಮುಂದ ತನ್ಮಾತ್ರಗಳು ಹುಟ್ಟಿದಾವ ಪಂಚಭೂತಗಳು ಹುಟ್ಟಿದಾವ ಎಲ್ಲ ಹುಟ್ಟಿದಾವ ಅಂತ ಹೇಳಿದ್ರು ಅವರು ಆದ್ರ ಇನ್ನೊಂದು ಮಾತು ಹೇಳಿದ್ರು ಅವ್ರು ಗುರುಗಳು ಏನ್ ಹೇಳಿದ್ರಪ್ಪ ಅಂತಂದ್ರ ಮಹತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು ಅಹಂಕಾರ ತತ್ವದಿಂದ ಏನ್ ಹುಟ್ಟಪ್ಪ ಅಂತಂದ್ರ ಸತ್ವ ರಜೋ ತಮ ರಜೋತ್ತಮ ಈ 3 ಗುಣಗಳದಿಂದ ನಮ್ಮ ಅಪ್ಪ ಹಿಂಗ ಸೃಷ್ಟಿ ಮಾಡಿದನು ಅಂತಕ್ಕಂಥ ಮಾತನ್ನ ಹೇಳ್ಯಾರು ಸರ್ಜೋಡಿ ಕಲಾವಂತ ಹೇಳ್ಯಾರ ಯಾಕಪ್ಪ ಅಂತಂದ್ರ ಶೂನ್ಯ ಅಂದ್ರೆ ಏನ ಜೀರೋ ಅದ್ರಾಗ ಮತ್ ಏನೂ ಇಲ್ಲ ಅಂದಂಗ ಮತ್ತ ಜೀರೋ ಅಂದ್ರೆ ಏನ ಅರ್ಥ ಇಲ್ಲ ಶೂನ್ಯ ಅಂದ್ರೆ ಒಂದ್ ಕತ್ಲಿದ್ದಂಗ ನಮ್ ಕಡೆ ಏನು ಇಲ್ಲಪ್ಪ ಅಂತಂದ್ರ ಒಂದ್ ಕತ್ಲಿದ್ದಂಗ ಆ ಕತ್ಲನು ಅಂತದ್ ಏನೈತ್ಲಿ ಅದು ಹೆಣ್ಣೈತಿ ಹೆಣ್ಣೈತಿ ಏನ ಹೆಣ್ಣ ಪೂರ ಜೀರೋ ಏನೈತ್ಲಿ ಅದ ಹೆಣ್ಣೈತಿ ಕತ್ಲನು ಅಂತದ ಹೆಣ್ಣೈತಿ ಆದ್ರ ನೀವು ಮುಂದೆ ಈಶ್ವರನ ಇಟ್ಕೊಂಡ ಏನ್ ಮಾಡಿದ್ರಪ್ಪ ಅಂತಂದ್ರ ಮಹಾತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು ಅಹಂಕಾರ ತತ್ವದಿಂದ ಸತ್ವ ರಜೋತ್ತಮ ಗುಣಗಳು ಹುಟ್ಟ್ಯಾವು ಆ ಮಹಾತತ್ವ ಅಂತಕ್ಕಂಥದ್ದು ಏನ ಗಂಡ ಮಕ್ಕಳಿಗೆ ಸಂಬಂಧಪಟ್ಟದ್ದು ನಮ್ಮ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು ಯಾರಿಗೆ ಸಂಬಂಧಪಟ್ಟದು ಅಂತಕ್ಕಂಥ ಸರ್ಜೋಡಿ ಕಲಾವಂತ ಹೇಳ್ಬೇಕ ಹೇಳ್ತಾರ ಅದಕ್ಕ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ರಿಪ್ಪ ಇವತ್ತಿನ ದಿವಸ ದುರ್ಗಾದೇವಿ ಸ್ತೋತ್ರ ನೀವು ಮಾಡ್ಕೊಂಡ್ರಿ ಆದ್ರ ದುರ್ಗಾದೇವಿ ಇದ್ದಕ್ಕೆ ನಮ್ಮ ಅಪ್ಪದಿಂದ ಹುಟ್ಟಿದ ಕೆಕ್ಕೆ ನಿಮ್ಮ ಮೌನಿಂದ ಹುಟ್ಟಿದ್ರೆ ಏನಾರೇ ಐತನ ಹೇಳ್ರಂತಕ್ಕಂಥ ಮಾತು ಹೇಳ್ತಾರ ಅವ್ರು ಸರ್ಜೋಡಿ ಕಲಾವಂತ ಹೇಳ್ತಾರಪ್ಪ ಗುರುಜಿ ಹೇಳ್ತಾರ ಅವ್ರು ಆದಿ ಕಾಲದೊಳಗ 7 ಮಂದಿ ನಮ್ಮ ಹೆಣ್ಮಕ್ಳದಾರ 8 ಮಂದಿ 7 ಮಂದಿ ಹೆಣ್ಮಕ್ಳದಾರ ಹಡಿ ಈ ಜಗತ್ತ ಮೇಲೆ ಅವತಾರ ಧಾರಣ ಮಾಡಿ
ಮಾಡ್ಕೊಂಡ ಒಂದೊಂದು ಯುಗಕ್ಕ ಒಬ್ಬೊಬ್ಬರ ಅವತಾರ ತಾಳ್ಕೊತ ಬಂದಾರ. ಹೆಣ್ಣು ಮಗಳದಿಂದ ಹೆಣ್ಣು ಮಗಳ ಈಗ ದುರ್ಗಾದೇವಿ ಅವತಾರ ತೊಟ್ಟಾಳಪ್ಪ ಅಂತಂದ್ರ ಹೆಣ್ಣು ಮಗಳದಿಂದ ಹೆಣ್ಣು ಮಗಳ ಹುಟ್ಟ್ಯಾಳ ಅಲ್ಲಿ. ಹೌದು. ಅದಕ್ಕ ಹಿಂಗ ವಿಷಯ 18 ಪುರಾಣದೊಳಗೆ ಬರಿಟ್ಟಾರ. ಬರ್ದರು ಗುರುಗಳು ಉದಿರ್ತಕ್ಕಂಥ ಪುರಾಣದೊಳಗೆ ಇರಬಹುದ. ಆದ್ರ ನಮ್ಮಲ್ಲಿ ಎಟ್ಟ ಉಡಿಯಾಗ ಕಾಳಿರ್ತಾವ ಅಷ್ಟೇ ನಾವು ಹೊಲದಾಗ ಬಿತ್ತಾವ್ರ. ನಮ್ಗೆ ಎಟ್ ಇರ್ತಾವ ಅಷ್ಟ ನೋಡ್ಬೇಕಾಗ್ತದ. ನಮ್ಮ ಉಡಿಯಾಗ ಎಟ್ಟ ಕಾಳಿರ್ತಾವಲ್ಲ ಅಷ್ಟೇ ಹೊಲದಾಗ ಬಿತ್ತಾವ್ರ. ಹೌದು. ಇಲ್ಲದ ಇನ್ನೊಬ್ರ ಮನ್ಯಾನ ಕಡ್ನ ಕಾಳ ತಂದ ಕಿಸೆ ಬಿತ್ತಾವ್ರಲ್ಲ, ಸಾಲನು ತರವ್ರ ಅಲ್ಲ. ನಮಗ ಅಂತ ಚಟ ಇಲ್ಲ. ಇದು ಮಟ್ಟ ಹುಡುಗಿ ಬರ್ತಂದ್ರ ಹಿಂಗೈತಿ. ನಮಗ್ ಬರ್ತ ಹಿಂಗ. ಅದಕ್ಕ ಏಕ್ ಮಾತು ದೋತು ಕೊಡೋಣ. ಯಾಕಪ್ಪ ಅಂತಂದ್ರ ಹೊಡಿ. ಇನ್ನೊಂದು ಮಾತು ಹೇಳಿದ್ರು ಅವರು. ಏನತ್ತ? ಸಪ್ತ ಸಮುದ್ರಗಳು ಹುಟ್ಟ್ಯಾವ ಮತ್ತ ಮಾಣಿಕ್ ಹುಟ್ಟ್ಯಾವ. ಮತ್ತೆ ಏನ್ ಹುಟ್ಟ್ಯಾವಪ್ಪ ಅಂತಂದ್ರ ಏನ ಆಕಾಶ ಭೂಮಿ ಅಂತಕ್ಕಂಥದ್ದು ಇವ್ರ ಅಪ್ಪನಿಂದ ಹುಟ್ಟೈತಿ ಅಂತಕ್ಕಂಥ ಮಾತು ಹೇಳಿದ್ರು ಅವರು. ಇಲ್ಲ ತಪ್ಪದ. ಏನು ಈಶ್ವರನಿಂದ ಜಲ ಹುಟ್ಟೈತತ್ತ, ಆಕಾಶ ಹುಟ್ಟೈತತ್ತ, ಭೂಮಿ ಹುಟ್ಟ್ಯದತ್ತ. ಹಿಂಗ ಪಂಚಭೂತಗಳು ಏನದಾವ್ ಇವ್ರ ಅಪ್ಪನಿಂದ ಹುಟ್ಟೈತಿ ಅಂತಕ್ಕಂಥ ಮಾತು ಹೇಳಿದ್ರು. ಹೇಳಿದ ಮಾತಿಗಿನ ಒಪ್ಪಿಗಿನ ಅಂದ. ನೀವು ಹೇಳಿದ ಮಾತಿಗಿನ ಒಪ್ಪಿಕೊಳ್ಳು. ವಿಷಯ ಇಲ್ಲೇ ಕೇಳೋದೈತಿ. ಇಲ್ಲೇ ಭೂಮಿ ನಿಮ್ಮ ಅಪ್ಪನಿಂದ ಹುಟ್ಟೈತಿ ತಿಳ್ಕೊಳ್ಳು. ಹೌದು. ಇನ್ನ ನೀರು ನಿಮ್ಮ ಅಪ್ಪನಿಂದ ಹುಟ್ಟೈತಿ. ಹೌದು. ನೀವ್ ಹೇಳಿದ ಮಾತಿಗೆ ನಂದು ಎಸ್. ನೀವ್ ಹೆಂಗೆ ಹಂಗೆ ಹೆಸರು. ಇಲ್ಲಿ ಏನದಪ್ಪ ಅಂತಂದ್ರ ಈಗ ಸದ್ ಭೂಮಿ ಮ್ಯಾಲ ಗಂಡಿನಿಂದ ಭೂಮಿ ಹುಟ್ಟೈತಿ, ಗಂಡಿನಿಂದ ನೀರು ಹುಟ್ಟೈತಿ. ಎಲ್ಲ ನಿಮ್ದ ಹುಟ್ಟೈತಿ. ಈಗ ಸದ್ ಹೆಂಗದಪ್ಪ ಅಂತಂದ್ರ ಏನಾರೇ ಒಂದು ಬೋರ್ ಪಾಯಿಂಟ್ ಹೊಲದಾಗ ಹಾಕಿರಪ್ಪ ಅಂತಂದ್ರ ಬೋರ್ ಪಾಯಿಂಟ್ ಹಾಕಿರಪ್ಪ ಅಂತಂದ್ರ ಭೂಮಿ ಉಡಿ ತುಂಬತಾರ. ತುಂಬತಾರು. ಏನ ಭೂಮಿ ಉಡಿ ತುಂಬತಾರು. ಹೌದು. ಏನಾರ ಹೆಣ್ಮಕ್ಳ ಮುತ್ತೈತಾನಿರ್ಲಿ ಏನಾಗ್ಲಿ ಯಾಕಪ್ಪ ಅಂತಂದ್ರ ನೀರಿಗೆ ಬಾಗಣನು ಬಿಡ್ತಾರ. ಬಿಡ್ತಾರಿಲ್ಲ. ಬಿಡ್ತಾರು. ನೀರಿಗೂ ಬಾಗಣ ಬಿಡ್ತಾರ, ಉಡಿನೂ ತುಂಬತಾರ. ಮತ್ತ ನೀವು ನಿಮ್ಮ ಅಪ್ಪನಿಂದ ಹುಟ್ಟಿದ್ದು ನೀರು ಗಂಡಸನ, ಮತ್ತ ಭೂಮಿ ಗಂಡಸ. ನಿಮ್ದ ಎಲ್ಲ ತಿಳ್ಕೊರಿ. ಮತ್ತ ಉಡಿ ಯಾಕೆ ತುಂಬ್ಕೋತಾರ? ಗಂಡ ಮಕ್ಳಿಗೆ ತುಂಬ್ಕೋ ಚಾರ್ಜ್ ಐತನ? ಯಾಕೆ ತುಂಬ್ಕೋತಾರು? ಹೆಂಗ್ರಿ ಹಿರಿಯರ ಕೇಳೋ ಮಾತ್ಲ ಮಾಸ್ತರ್ ಅದ. ಗಂಡ ಇತ್ತಪ್ಪ ಅಂತಂದ್ರ ಭೂಮಿಗೆ ಯಾಕೆ ಕುಡಿ ತುಂಬಿರು? ಯಾಕೆ ತುಂಬಿರು? ಹೌದಾ ಹುಲಿ. ಮತ್ತ ನೀರ ಗಂಡ ಇತ್ತ ನೀರಿಗೆ ಯಾಕೆ ಬಾಗಣ ಬಿಟ್ರು? ಅದಕ್ಕೆ ಯಾಕೆ ಕುಡಿ ತುಂಬಿರು? ಇದನ್ನ ಯಾರು ಹೇಳವ್ರಿ? ಗುರುಗಳ. ಗುರುಗಳ. ಅದಕ್ಕ ಹೆಂಗದಪ್ಪ ಅಂತಂದ್ರ ನೀವು ಹೇಳ್ಬೋದು ಮುಂದಿನ ಸಂಧಿಗೆ ಬಂದ ಅಲ್ಲಿಂದ ಮಹಾರಾಜ ತೆಳಗ್ ಬೀಳ್ತಾ ಅಂತ ಹೇಳ್ಬೋದು. ಅದಕ್ಕೆ ಮತ್ ಮುಂದೆ ನಾವ್ ಹೇಳಕ್ ನಾವು ತಯಾರದೇವ್ ಅಂತ ನಮ್ ಕಡೆ ಹತ್ತದ ಪ್ರಶ್ನೆ. ಯಾಕಂದ್ರ ನಾವ ಗುರುಗಳ ಮುಂದಿನ ಸ್ಟೆಪ್ಗಳು ಎಲ್ಲ ನಮ್ಗೆ ಗೊತ್ತಿರ್ತಾವ. ಹೆಂಗ್ ರೊಟೇಷನ್ ಬರ್ತೈತಿ ಅನ್ನೋದು ನಮ್ಗೆ ಗೊತ್ತದಾವು. ಮತ್ ಅವ್ರು ಸಾಗ ತಿಳಿಬೇಡ್ರಿ. ಮತ್ತೆ ಅದಕ್ಕ ಹೇಳಿದ್ರು ಅವ್ರು ಇಲ್ಲ ಆದಿ ಕಾಲದ ಸುದ್ದಿ ಹೇಳ್ತ ಬೇರೆ ನೀವ ಈಗಿನ ಸದ್ಯ ಕೌಂಜಾನ ಸುದ್ದಿ ಹೇಳ್ಬೇಡ್ರತ್ತ. ಏನತ್ತ? ಕೌಂಜಾನ ಸುದ್ದಿ ಹೇಳ್ಬೇಡ್ರತ್ತ ಹೇಳಿದ್ರ ಅವ್ರ. ಅಂತ ಸುದ್ದಿ ಮತ್ತೆ ಕೇಳ್ರಿ. ಹಂಗೆಲ್ಲ ಆದಿ ಕಾಲದ ಸುದ್ದಿ ಹೇಳ್ಕೊತ ಬರುದ ಬಾಂದ್ ಕಿಸಿ ಎಲ್ಲಿ ಏನ್ ಮಾಡುದು? ಏನ ದಕ್ಷಾಬ್ರಹ್ಮಗ ಒಂದು ಪುರಾಣದಾಗ 63 ಮಂದಿ ಹೆಣ್ಮಕ್ಳು ಬರ್ದಾರ. 63 ಬರ್ದಾರ. ಒಂದು ಪುರಾಣದಾಗ ಏನ್ ಬರ್ದಾರು? 60 ಮಂದಿ ಹೆಣ್ಮಕ್ಳು ಬರ್ದಾರ. 60 ಬರ್ದಾರ. 63 ಬರ್ದಾರ. ಮತ್ತ ದಕ್ಷಾಬ್ರಹ್ಮ ಇದ್ದಾವ ಹೆಂಡತಿ ಜೋಡಿ ಭೋಗ ಕೂಡೆ ಕಿಸೆ 60 ಮಂದಿ ಹೆಣ್ಮಕ್ಳು ಹಡ್ದಾನವ. ಹೌದು. ಮತ್ತ ಈಗ ಸದ ಭೂಮಿ ಮೇಲೆ ಹಾವುಗಳು ಹುಟ್ಟ್ಯಾವ, ಗುಡ್ ಹುಟ್ಟೈತಿ. ಮತ್ತ ಯಾಕಪ್ಪ ಆತರ ಗಿಡ ಹುಟ್ಟ್ಯಾವ, ಗಂಪಡಿ ಹುಟ್ಟ್ಯಾವ, ಎಲ್ಲಾ ಹುಟ್ಟಬೇಕಾದ್ರ ಅದ್ರಾಗ ಏನ್ ಮಾಡಿದಪ್ಪ ಅಂತಂದ್ರ 13 ಮಂದಿಗೆ ಚಂದ್ರ ಕೊಟ್ಟಾರ. ಹಿಂಗ್ ಕೆಲವೊಂದ್ ಮಂದಿಗೆ ವಿಂಗಡಣೆ ಮಾಡಿ ಅವ್ ಹೆಣ್ಮಕ್ಳು ಮಾಡಿ ಕೊಟ್ಟಾನ. ಮತ್ತ ನೀವು ಅಲ್ಲಿವರೆಗಿನ ಸುದ್ದಿ ಹೇಳವ್ರ ಈಗ ಸದಾ ಜಗತ್ತು ನಡಿಬೇಕಾದ್ರ ಮತ್ತ ಅಲ್ಲಿ ಹೆಣ್ಮಕ್ಳದ ಯಾಕ ಕುಡ್ಸಲ್ ಮಾಡ್ರಿ ನೀವ? ಅಲ್ಲೇ ಕುಡ್ಸಲ್ ಮಾಡ್ರಿ. ಮತ್ತ ದಕ್ಷಾಬ್ರಹ್ಮಗ ಮತ್ತ ಹೆಣ್ಣು ಕೊಡ್ಬೇಕಾದ್ರ ಮತ್ತ ಹೆಣ್ಣು ಮಾಡ್ಕೊಂಡ್ ಕೇಸನ ಮುಂದ ಇಲ್ಲಿ ಕಲಿಯುಗ ಬೆಳಿಬೇಕಾದ್ರ ಅಲ್ಲಿ ಮಾಡ್ಕೊಂಡ್ ಕೇಸ ಹೆಣ್ಣಿನಿಂದ ಗಣ್ಣಿನಿಂದ ಕೂಡೆ ಮತ್ತ ಇಲ್ಲಿ ಚಾಲು ಆಗೈತ್ಲೆ. ಹೌದು. ಹೊಡಿ ಆದಿವರೆಗಿನ ಸುದ್ದಿ ಹೌದಾ? ಮತ್ತ ಇಲ್ಲಿ ಕೌಂಜಾಗ ತಂದೆಟ್ಟು ಬಿಡುದು. ನೀವೇ ಮಾಡ್ತಾರ ನಮಗ ಬೇಡ್ರಿ ಅಂತನ್ನ. ಅದಕ್ಕ ಹೆಂಗದಪ್ಪ ಅಂತಂದ್ರ ಹೆಂಗ ಮಾತು ಹೇಳಿದ್ರು ಅವ್ರು. ಹಡಿ ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ರಿಪ್ಪ? ಇವತ್ತಿನ ದಿವಸ ಸತ್ಯ ಹರಿಶ್ಚಂದ್ರ ಇದ್ದಾವ. ಯಾರ? ಸತ್ಯ ಹರಿಶ್ಚಂದ್ರ. ಹರಿಶ್ಚಂದ್ರ. ವಿಶ್ವಾಮಿತ್ರನ ಸಂಬಂಧ ಏನ್ ಮಾಡಿದಪ್ಪ ಅಂತಂದ್ರ ಏನ ವಿಶ್ವಾಮಿತ್ರ ಒಂದ್ ದಿವಸ ಅವನ ಜೋಡಿ ಜಿದ್ ಹಾಕಿದ್ದ. ಏನ್ ಹಾಕಿದ್ದ? ಏನ ನನಗ ಬೇಕಾಗಿರ್ತಕ್ಕಂತ ಗುರು ದಕ್ಷಿಣೆಯನ್ನ ನೀ ಕೊಡ್ಬೇಕ. ಅದು ಎಂತ ದಕ್ಷಿಣೆ ಗೊತ್ತೇನ? ಯಾವ್ದ? ಒಂದ ಆನಿ ಮ್ಯಾಲ ನಿತ್ತ ಒಂದ ನಾಣ್ಯವನ್ನ ಹಾರಿಸ್ತೀನ, ಅದು ಎಟ್ಟ ಅಂತ ಹೋಗತ್ಲೆ ಅಷ್ಟ ಮುತ್ತು ರತ್ನ ಎಲ್ಲಾ ಕೊಟ್ಟ ನಿನ್ ರಾಜ್ಯಭಾರ ಎಲ್ಲ ನನಗ್ ಕೊಡ್ಬೇಕಂತಕ್ಕಂತ ಮಾತಿಟ್ಟಿದ್ದ. ಅವಾಗ ರಾಜ್ಯಭಾರ ಎಲ್ಲಾ ಕೊಟ್ರು ಅವನಿಗೆ ಕೊಡ್ತಕ್ಕಂತ ಸಾಲ ಗುರುದಕ್ಷಿಣೆ ಇನ್ನೂ ಉಳಿತ. ಉಳಿದ ಕಾಲಕ್ಕೆ ಏನಾಗ್ಯದಪ್ಪ ಅಂತಂದ್ರ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿನ ಮಾರ್ಯಾನ ಇವ್ರ ಅಪ್ಪದ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿನ ಮಾರ್ಯಾನ. ಏನ ಹುಟ್ಟಿರ್ತಕ್ಕಂತ
ಅಂತ ಜನ್ಮ ಕೊಟ್ಟಿರ್ತಕ್ಕಂತ ಮಗನ ಏನ್ ಮಾಡ್ಯಾರು ಮಗನೂ ಮಾರ್ಯಾನ ಹಾ ಲಾಸ್ಟ್ ಹೋಗಿ ಸುಡ್ಗಾಡ್ ಕಾಯಕ್ ಇವ ನಿತ್ತಾನ ಹೌದ್ರಿಪ್ಪ ನಿತ್ತ ಕಾಲಕ್ಕೆ ಏನಾಗ್ಯದಪ್ಪ ಅಂತಂದ್ರ ಆಗಲೇ ಒಂದ್ ಹಿರಿಯರು ಹೇಳಿದ್ರು ನೋಡಿ ಏನ್ ಹೇಳಿದ್ರು ಗೊತ್ತೇನ ಏನ್ ಹೇಳ್ರಿಪ್ಪ ಹ್ಯಾಂತಿಗೆ ಮಾಂಗಲ್ಯ ಅನ್ನೋದು ಒಂದು ಹೆಚ್ಚಿಂದ ಹ್ಯಾಂತಿಗೆ ಮಾಂಗಲ್ಯ ಅನ್ನೋದು ಹೆಚ್ಚಿಂದ ಮತ್ತ ಗಂಡ ಬೆಳ್ಸಾಕ್ ಬಂದಿರಪ್ಪ ಅಂತಂದ್ರ ಹ್ಯಾಂತಿಗೆ ಮಾಂಗಲ್ಯ ಅನ್ನೋದು ಒಂದು ಹೆಚ್ಚಿಂದ ಹೌದು ಅವಾಗ ಹಾ ನಿಮ್ಮ ಅಪ್ಪ ಏನ್ ಮಾಡ್ಯಾನು ಏನ್ ಮಾಡ್ಯಾನ ಇವ್ರಪ್ಪ ಕೊಳ್ಳಾನ ಗುಳದಾಡಿ ತಗೊಂಡ ಹಾ ತನ್ನ ಮಗನ್ ಏನ್ ಮಾಡಿದಾರು ಏನ್ ಮಾಡ್ಯಾನ ಮಗನ ಮಣ್ಣು ಮಾಡ್ಕೋಬೇಕಾದ್ರೆ ಕೊಳ್ಳಾನ ಗುಳದಾಡಿ ತಗೊಂಡಾನ ಹೌದು ಆದ್ರ ತಾರಾಮತಿ ಹ್ಯಾಂತಿ ಅನ್ನೋದು ಗೊತ್ತಿತ್ತ ಅವಾಗ ಹಾ ಹಾ ಗೊತ್ತಿದ್ರು ಕೂಡ ಅಲ್ಲಿ ಯಮದೇವ್ರ ಏನ್ ಮಾಡಿದ ಗೊತ್ತೈತನ ಬೇರೂಪದಿಂದ ಅಲ್ಲಿ ಮಶಾನ ಕೈಯಾಕ ಹಚ್ಚಿದಾವ್ ಯಮದೇವ್ರ ಹೌದು ಸಾಕ್ಷಾತ್ ಯಮದೇವ್ರ ನಿಂತಿದ್ದ ಅಲ್ಲಿ ಹೌದು ಅದೇನಿತ್ತಪ್ಪ ಅಂತಂದ್ರ ಸ್ವರ್ಗದ ಕೈಲಾಸ ಇತ್ತ ಅದೆಲ್ಲ ಹೌದು ಅವಾಗ ಏನಾಯ್ತಪ್ಪ ಅಂತಂದ್ರ ಹ್ಯಾಂತಿ ಕೊಳ್ಳಾನ ಮಾಂಗಲ್ಯ ಯಾವಾಗ ಕೊಟ್ಟಾಳಪ್ಪ ಅಂತಂದ್ರ ಅವಾಗ ಮಗನ್ನ ಮಣ್ಣು ಮಾಡ್ಕೊಂಡಿದಿ ಹೌದು ಆದ್ರ ಹೆಣ್ಮಗಳಿಗೆ ಹೇಳ್ಬೇಕಾಗಿತ್ತು ನೀನ್ ನಿಜವಾದ ಗಂಡ ಇದ್ದಂದ್ರ ಏನಪ್ಪ ಯಾವ ನಿನ್ನ ಕೊಳ್ಳಾಗ ಅರಿಶಿನ ಬೇರ್ ಕಟ್ಕೋ ಅರಿಶಿನ ಬೇರ್ ಕಟ್ಕೋ ಅರಿಶಿನ ಬೇರ್ ಕಟ್ತೇನು ಇಲ್ಲಕ್ಕ ನಾನಾರ ಕಟ್ತೇನು ಇಲ್ಲಕ್ಕ ನೀನಾರ ಕಟ್ಕೋ ಹಾ ಕಟ್ಕೋ ಕಟ್ಕೊಂಡ ಕಿಸೆ ನಿನ್ನ ಮಗನ ನಾ ಮಣ್ಣು ಕೊಡ್ತೀನಿ ಅಂತಕ್ಕಂತ ಮಾತ ಮಾಡ್ಕೊಂಡ್ ಗಂಡ ಹೇಳಿಲ್ಲ ಹೇಳಿದ ಮತ್ತ ಹ್ಯಾಂಟಿಗೆ ಯಾವಾಗ ನಿಜವಾದ ಗಂಡ ಆಗವ ನೀನ ಹಾ ಯಾವಾಗ ನೀವು ನಿಜವಾದ ಗಂಡ ಇದು ಒಂದ ಮಾತ ಹಾ ಮತ್ತೇನ್ರಿಪ್ಪ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ ಸತ್ಯವಾನ ಸಾವಿತ್ರಿ ಸ್ಟೋರಿ ಹೇಳ್ರಿ ಹಾ ಏನ್ ಹೇಳ್ಯಾರಿಪ್ಪ ಸ್ಟೋರಿ ಯಾಕಪ್ಪ ಅಂತಂದ್ರ ಯಾಕ್ರಿ ಸರ ಸತ್ಯವಾನಗ ಹುಟ್ಟಿದ 12 ವರ್ಷಕ್ಕೆ ಸಾವಿತ್ತ ಹುಟ್ಟಿದ 12 ವರ್ಷಕ್ಕೆ ಸಾವಾಯ್ತು ಹುಟ್ಟಿದ 12 ವರ್ಷಕ್ಕ 12 ವರ್ಷಕ್ಕೆ ಸಾವಿತ್ತು ಇದ್ ಹೇಳಿದಾಗ ಹ್ಯಾಂಟಿ ಬಾಳ ಪತಿವ್ರತೆ ಹೆಣ್ಮಗಳ ಹಾ ಹಾ ಇವನು ಸಾವಾಗೋದಾಕಿ ಮುನ್ಸೂಚನೆ ಗೊತ್ತಿತ್ತ ಹೌದು ಗೊತ್ತಿದ್ರು ಕೂಡ ಗಂಡನ ಮಾಡ್ಕೊಂಡಾಕಿ ಹಾ ಹಾ ಗೊತ್ತಿದ್ರು ಕೂಡ ಗಂಡನ ಮಾಡ್ಕೊಂಡ ಸ್ವತಃ ಯಮದೇವ್ರ ಜೋಡಿ ಇವತ್ತಿನ ದಿವಸ ನನ್ನ ಗಂಡನ ಮರಣ ಆಗ್ತೈತಿ ಅನ್ನೋದು ಗೊತ್ತೈತಿ ಆದ್ರೂ ಕೂಡ ಕಾಡಿಗೆ ಕಟ್ಟಿಗೆ ಕಡಿಯಾಕ ಹೋಗ್ಯಾನು ಯಾರ ಸತ್ಯವಾನ ಹಾ ಹಾ ಸತ್ಯವಾನ ಕಟ್ಟಿಗೆ ಕಡಿಯಾಕ ಹೋಗ್ಯಾನು ಅವಾಗ ಟಂಪಿ ಮ್ಯಾಲ ನಿಂತ ಕಟ್ಟಿಗೆ ಕಡಿತಿದ್ದ ಇದ ಟಂಪಿ ಮುರಿದು ಬೀಳ್ತೈತಿ ಅನ್ನೋದು ಯಾರಿಗೆ ಸಾವಿತ್ರಿ ದೇವಿ ಗೊತ್ತಿತ್ತು ಅವಾಗ ಯಮದೇವ್ರ ಸೋಲ ಒಗಿತಿದ್ದ ಒಗಿಯುವಂತ ಟೈಮ್ ಅದಾವ ಏನ್ ಮಾಡ್ಯಾಳು ಏನ್ ಮಾಡ್ಯಾರು ಯಮದೇವ್ರಿಗೆ ಅಣಿ ಮಾಡಿ ಕೇಸಿ ಯಮದೇವ್ರನ್ನ ತರಬೇಡ ಹೌದು ಯಾಕಂದ್ರೆ ಯಮದೇವ್ರ ತಗೊಂಡ ಕೈಲಾಸ ಹೋಗಿಲ್ಲ ಅವ ಹಾ ಹಾ ತನ್ನ ಲೋಕಕ್ಕೆ ಹೋಗಿಲ್ಲ ಗಂಡನ ಪ್ರಾಣ ತಗೊಂಡ ಹೌದ್ರಿ ಅವಾಗ ಮಾತಿನ ಚಕಮಕಿ ಒಳಗ ಯಮದೇವ್ರನವನ್ನ ಬಗ್ಗಿಸಿ ಸ್ವತಃ ತನ್ನ ಗಂಡನ ಪ್ರಾಣ ಪಡ್ಕೊಂಡಾಳ ಅಂತ ತಾಕತ್ ಹೆಣ್ಣಿನಲ್ಲಿ ಐತಿ ಹಾ ಹೆಣ್ಣಿನಲ್ಲಿ ಐತಿ ಹಿಂಗ ನಮ್ಮ ಅವು ಹೆಂಗ ನಿಮ್ ಗಂಡನ ಪ್ರಾಣ ಕಾಪಾಡಿದಲ್ಲ ಹಂಗ ನಿಮ್ಮ ಗಂಡ ಇದ್ದಾವ ಹೆಣ್ಮಗಳ ಪ್ರಾಣ ಹೋದಂತ ಪ್ರಾಣ ಯಾವ ತಂದಾನ ಯಾವ ಕಾಪಾಡಿದಾನ ಗಂಡ ಹೆಚ್ಚು ಮಾಡಾರ್ದ್ರ ಮುಂದಿನ ಸಂದಿಗೆ ಇದನ್ನ ಹೇಳ್ರಿ ಗುರುಗಳ ಇದನ್ನ ಹೇಳ್ರಿ ಸರ್ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿ ಬಹಳ ಒಳ್ಳೆ ಕಲಾವಿದರದಾರು ಹೌದು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಟೈಮ್ ಅಭಾವ ಬಹಳ ಆಗ್ಯದ ತಮ್ಮ ಬಾಳ ಆಗ್ಯದ್ರಿ ಅದಕ್ಕೆ ಇವತ್ತು ಇನ್ನೊಂದು ಮಾತು ಹೇಳಿದ್ರ ಅವರು ಏನ್ ಹೇಳು ಗಂಡ ಕೊಡೋಕಿರ್ಲಿ ಹಡಕಿರ್ಲಿ ಇವತ್ತು ಏನ ಬಡದ್ರು ಕೂಡ ಬಡ್ಸ್ಕೊಂಡ್ ಗಪ್ಪ ಇರ್ಬೇಕತ್ ಗಂಡ ಬಡದ್ರ ಬರ್ಸ್ಕೊಂಡ್ ಗಪ್ಪ ಇರ್ಬೇಕತ್ ಬಡ್ಸ್ಕೊಂಡ್ ಗಪ್ಪ ಇರ್ಬೇಕು ಬರೋಬ್ಬರಿ ಐತ್ರಿ ಗುರುಗಳು ನೀವು ಹೇಳುದು 18 ಪುರಾಣದೊಳಗ ಗಂಡ ಹೆಂಗಪ್ಪ ಅಂತಂದ್ರ ಹೆಣ್ಮಗಳಿಗೆ ತಾಯಿ ಅಂದ್ರ ನಾವ ತಂದೆ ಅಂದ್ರ ನಾವ ಸರ್ವಸ್ವನು ಅವ 18 ಪುರಾಣದಾಗ ಬರ್ದಿಟ್ಟಾರ ಅವ್ ಬಡದ್ರ ಬಡ್ಸ್ಕೋಬೇಕು ಕೊಂಡದ್ರ ಕೊಂಡಬೇಕು ಏಳಂದ್ರ ಏಳಬೇಕು ಹೌದು ಗಂಡ ಊಟ ಮಾಡಿ ಬಳಕ ಹ್ಯಾಂತಿ ಊಟ ಮಾಡಬೇಕು ಗಂಡ ಮನ್ಕೊಂಡ್ ಬಳಕ ಹ್ಯಾಂತಿ ಮನ್ಕೋಬೇಕು ಗಂಡ ಹೇಳ್ಕಿಂತ ಮೊದಲು ಹೆಂಗ್ ಹೇಳ್ಬೇಕು ಈಗ 18 ಪುರಾಣದಾಗ ಬರ್ದಿಟ್ಟಾರು ನೀವು ಮಾತಾಡಿದ್ರು ಕರೆಕ್ಟ್ ಐತಿ 18 ಪುರಾಣದಾಗ ನಾನು ಹಿಂಗ್ ಕೇಳ್ತೇನೆ ನೋಡ ಹೆಂಗ್ ಕೇಳ್ತೀರಿಪ್ಪ ಒಟ್ಟ ಪತಿವ್ರತೆ ಹೆಣ್ಮಗಳಿಗೆ ಆಕಿ ಏನೋ ತಪ್ಪು ಮಾಡ್ಲಾರ್ದ ಆ ಹೆಣ್ಮಗಳ ಮ್ಯಾಲ ಕೈ ಎತ್ತಿದ್ರ ಗಂಡಗೇನು ಸುಖ ಆಗ್ತೈತೋ ಏನ ನರಕಕ್ಕೆ ಹೋಗ್ತಾನೋ ಎಲ್ಲಿ ಹೋಗ್ತಾನೋ ಹೌದು ಏನ್ ಸ್ವರ್ಗಕ್ಕೆ ಹೋಗ ನರಕಕ್ಕೆ ಹೋಗ ಸುಖ ಆಕೈತು ಹೌದು ಮತ್ತ ಹೆಂಡತಿಗೆ ನಿಂದೇನ ಮಾತು ಮಾತಾಡಿದ್ರ ಹೆಂಡತಿಗೆ ಗಂಡಗ ಪಾಪ ಆಯ್ತು ಏನೋ ಸುಖ ಆಯ್ತು ಹೌದು ನೀವು ಕೇಳ್ತಕ್ಕಂತ ಮಾತು ನಿಮಗ ಹೊಳ್ಳೆ ಹೇಳ್ತಾರಿಪ್ಪ ಬಾಳ ಶಾನ್ಯರದಾರು ಅದಕ್ಕೆ ಬಹಳ ಒಳ್ಳೆ ವ್ಯಕ್ತಿಗಳದಾರ ಅವ್ರೊಟ್ಟು ನಾವೇನು ಶಾನ್ಯರಲ್ಲ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಯಥಾ ಪ್ರಕಾರ ಸತ್ಯವಾದಂತ ಸುಂದರ ಚಾಲ್ ಹಾಡಿ ನಮ್ಮ ಜೋಡಿ ಕಲಾವಂತರಿ ಪಾಳಿ ಕೊಟ್ಟು ಬಿಡೋನು ಇನ್ನೊಂದು ಮಾತು ಕೇಳಿದ್ವಿ ನಾವು ಏನ್ ಕೇಳಿವಪ್ಪ ಅಂತಂದ್ರ ಸರ್ ಎಲ್ಲಾ ಬಿಟ್ಟಾರ ಬಿಟ್ಟು ಕಿಸೆ ಏನ್ ಕೇಳಿದಪ್ಪ ಅಂತಂದ್ರ ಕೃತಾಯುಗದೊಳಗ ಗಣಪತಿನ ಹುಟ್ಟಿಸಿದ್ರಿ ಇವ್ರ ಆ ಹುಟ್ಟಿಸಿದಾಗ ನಾ ಏನ್ ಕೇಳನು ಕೃತ ತ್ರೇತ ದ್ವಾಪರ ಕಲಿಯುಗ ಆ ಕೃತಾಯುಗದಾಗ ಹುಟ್ಟಿದ ಗಣಪತಿನ ಈಗ ಸದ್ಯ ಕಲಿಯುಗದೊಳಗೆ ಪೂಜೆ ಆಗ್ತಾನೋ ಏನ್ ಮಾತ್ ಯಾರೇ ಪೂಜೆ ಆಗ್ತಾರಣ ಮತ್ ಬೇರೆ ಗಣಪತಿ ಆಗ್ತಾನ ಅದ ಗಣಪತಿ ಮಾತ್ ಕೇಳಿದ ಕಾಲಕ್ಕ ಏನ್ ಹೇಳ ಇಲ್ಲ ನಿಮ್ಮ ಅವ್ವಂದ ಇಲ್ಲಿ ಕುಡ್ಸಾಲ ಆತ್ ನೋಡಿ ಇಲ್ಲಿ ಪೂಜೆ ಆಗ್ತಾನಂದ್ರ ಅಂತಕ್ಕಂತ ಮಾತು ಹೇಳಿದ್ರ ಗುರುಗಳ ನಮ್ದು ಕುಡ್ಸಾಲಾಗ ಅದೈತಿ ಒಂದಿಲ್ಲ ನಮ್ ಕುಡ್ಸಾಲಾಗೈತಿ ನಮ್ ಕಡೆ ಹೋಗೈತಿ ಇವತ್ತು ನೀವು ಕೃತಾಯುಗದೊಳಗೆ ಪೂಜೆ ಮಾಡ್ಕೊಂಡಿರ್ಲೆ ಈಗ ಸದ್ದ ಅದೇ ಪರಮಾತ್ಮನಿಂದ ಪಾರ್ವತಿ ಜೋಡಿ ಬೋಗ್ ಕುಡಿಲ್ಲವ ಅದ ಗಣಪತಿ ಪೂಜೆ ಆಗ್ತಾನ ಆಣಿ ಸೊಂಡಿ ಐತನೋ ಹಂಗ
ನೀವು ದೈವಕ್ಕೆ ತಿಳಿಸಿ ಹೇಳ್ರಂತ. ಹೌದು ಹೇಳ್ತಾರಿಪ್ಪ ಹೇಳ್ತಾರ. 4 ಯುಗದೊಳಗೆ ಗಣಪತಿ ಪೂಜೆ ಅವ ಆಗ್ಯಾನು, ಈಗ ಸದಾ ಅವಾಗತ್ತನ್ನ ನೀವು ಪ್ರೂಫ್ ಮಾಡ್ಬೇಕ ಹಾ ಅಂತಕ್ಕಂಥ ಸರ್ಜೋಡಿ ಕಲಾವಂತರು ಹೇಳ್ತಾರು. ಅದಕ್ಕೆ ಬಾಳ್ ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಥಾ ಪ್ರಕಾರ ಚಾಲ್ ಹಾಡಿ ಸರ್ಜೋಡಿ ಕಲಾವಂತರು ಪಾಳೆ ಕೊಟ್ಟು ಬಿಡೋನು. ಹೌದು ಹೌದು. ಗಂಡಯತ್ತ ಅಂತ ಹೇಳಕ್ಕ ಬಂದೇರಿ ನಿಮ್ಮದಿ ಅಂತ ಹಣೆ ಬಾರ. ಗಂಡಯತ್ತ ಅಂತ ಹೇಳಕ್ಕ ಬಂದಿರೋ ನಿಮ್ದು ಅಂತ ಹಣೆ ಬಾರ. ನಿಮ್ಮಪ್ಪ ಹೋಗಿ ಕುಂತಾನ ನೋಡ ಗುಡ್ಡ ಗವ್ವಾರ. ನಿಮ್ಮ ಅಪ್ಪ ಹೋಗಿ ಕುಂತಾನ ನೋಡ ಗುಡ್ಡ ಗವ್ವಾರ. ಮಕ್ಕಳ ಕಾರಿವಿಲ್ಲ ಇರಾಕ ಮಣಿ ಎಲ್ಲ ಎಷ್ಟೈತಿ ನಿನ್ನ ನೀರ. 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 ನನ್ನ ಕೈಯಾಗ ಸಿಕ್ಕಾರ ಹುಡುಗ ತಪ್ಪೇತ ನಿನ್ನ ಖಬರ. ತಪ್ಪಿ ಹೋಗಿತ್ತ ಖಬರ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ. ಪಟ್ಟ ಮನಿಗೆ ಹೋಗಿನ ತಂಗಿ ಮಾಡತಿ ಸಂಸಾರ. ಮಾಡಿಕೊಂಡ ಹೆಂಡತಿ ಮಣಿಯಾಗ ಎದ್ದಾರ ಅದು ನಿನಗ ಸಿಂಗಾರ. ಮಾಡಿಕೊಂಡ ಹೆಂಡತಿ ಮಣಿಯಾಗ ಇದ್ದಾರ ಅದು ನಿನಗ ಸಿಂಗಾರ. ಹುಟ್ಟಿದ ಮಣಿ ಬಿಟ್ಟ ಕಟ್ಟ ಮಣಿಯಾಗ ಮಾಡ್ತಾಳ ಸಂಸಾರ. ಹುಟ್ಟಿದ ಮಣಿ ಬಿಟ್ಟ ಕಟ್ಟ ಮಣಿಯಾಗ ಮಾಡ್ತಾಳ ಸಂಸಾರ. ಪತಿ ಸಂಸಾರ ಚಂದಾಗಿ ಇದ್ದಾರ ನೀ ನನಗ ದೇವರ. 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 ನಾ ನಿನಗ ಇರುವಾಗ ಪರಗೆಣ್ಣ ನೋಡತ್ತೀನಿ ವ್ಯಾಂತ ಗಂಡಸೂರ. ನೀವ್ಯಾಂತ ಗಂಡಸೂರ. ಪ್ರಟ್ಟಿಗೆಂದ ಬಂದ ಹುಡುಗ ಇರ್ಬೇಕ ಎಚ್ಚರ. ಹುಡುಗಿಯ ಮಡ್ಪಕ್ಕ ಸಿಕ್ಕಾರ ಹುಡುಗ ಉಳಿದಿಲ್ಲ ಯಾರ್ಯಾರ. ಹುಡುಗಿಯ ಬಡತಕ್ಕ ಸಿಕ್ಕರ ಹುಡುಗ ಉಳದಿಲೋ ಯಾರ್ಯಾರ. ನಿನ್ನ ಜನ್ಮಕ್ಕ ಅನ್ಯಾಯ ಮಾಡಿದ ಉಳದ ಕತಿಸಾರ. ನೀನ ಜಲಮಕ ಅನ್ಯಾಯ ಮಾಡಿದ ಉಳದವ ಕತಿಸಾರ. ಗಂಡಿನ ಕತಿಭಾಗ ಹಾಡಿ ಹೇಳತ್ತೇರೆ ಮಾಡಿ ಮಾಡಿ ಬಡಿವಾರ. ಗಂಡಿನ ಕತಿಭಾಗ ಹಾಡಿ ಹಾಡಿ ಹೇಳತಿ ಮಾಡಿ ಮಾಡಿ ಬಡಿವಾರ. ಎಲ್ಲವಂತ ಮಾತೇಳಿ ಹೋಗಬೇಡ ಹುಡುಗ ಎತ್ತೈತಿ ನಿನ್ನ ವಗರ. ಎಲ್ಲವಂತ ಮಾತೇಳಿ ಹೋಗಬೇಡ ಹುಡುಗ ಎತ್ತಾಯ್ತು ನಿನ್ನ ಮಗರ. ಎಲ್ಲವಂತ ಮಾತೇಳಿ ಹೋಗಬೇಡ ಹುಡುಗ ಎತ್ತೈತಿ ನಿನ್ನ ವಗರ. ಎಲ್ಲವಂತ ಮಾತೇಳಿ ಹೋಗಬೇಡ ಹುಡುಗ ಎತ್ತಾಯ್ತು ನಿನ್ನ ಮಗರ. ನನ್ನ ಕೈಯಾಗ ಸಿಕ್ಕಾರ ಹುಡುಗ ತಪ್ಪಿ ತಣ್ಣಿನ ಕಬಲ. ತಪ್ಪಿ ಹೋಗಿತ್ತ ಕಬಲ. ಪ್ರಟ್ಟಿಗೆಂತ ಬಂದ ಹುಡುಗ ಇರ್ಬೇಕ ಎಚ್ಚರ. ಹುಡುಗಿಯ ಬಡ್ತಕ್ಕ ಸಿಕ್ಕಾರ ಹುಡುಗ ಉಳಿದಿಲ್ಲ ಯಾರ್ಯಾರ.
ಹುಡುಗಿಯ ಮಡತಕ ಸಿಗ್ತಾರ ಹುಡುಗ ಹುಡುಗಿಲ್ಲ ಯಾರ್ಯಾರ ಏ ಮನಗಂಡ ಮಂಡ್ಯಾಕ ಮನಗಂಡ ಮಲಿಯಾದಿ ಮನಗಂಡ ಹುರುಪೀಲೆ ನನ್ನ ಗಂಡ ಹಂಗಂತ ಮೆರಿಯಾತಿ ದರಪೀಲೆ ಓರ್ವಲ್ಲಾಗಿ ಬರಾನ ವಾರ್ನಿಂಗ ಮಾಡಿಸಿದಿ ಊರು ಮಂದಿ ತರಪೀಲೆ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದಂಗ ಕೊಯ್ಲೋಗದಿ ಕುರಪೀಲೆ ಎಷ್ಟೆಲ್ಲ ಮೇಲೆ ನೀ ಆಗಿ ಹೋಗ ಗೊತ್ತಿಲ್ಲ ನನಗ ಸೋಡಿಟ್ಟಿ ನನ್ನ ಮ್ಯಾಲ ಸಿಟ್ಟಿಲ್ಲ ನಿನ್ನ ಮ್ಯಾಲ ಇರೋ ನೀ ಚಂದಾಗ ಕೈಯಾಗಿ ಕೈಯಾಕ ನಿಂತಾರ ನನಗಲ್ಲ ಬಾಳು ತಿಳದಗಳ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟಂಗಿ ಮಾಡೋದಿ ಸಂಸಾರ ಹುಡುಗಿಯ ಮಡತಕ ಸಿಗ್ತಾರ ಹುಡುಗ ಹುಡುಗಿಲ್ಲ ಯಾರ್ಯಾರು ಬಿಜಾಪುರ ಜಿಲ್ಲಾ ಕೋಲಾರ ತಾಲೂಕ ಮಟ್ಯಾಳ ನನ್ನೋರ ಬಿಜಾಪುರ ಜಿಲ್ಲಾ ಕೋಲಾರ ತಾಲೂಕ ಮಡ್ಯಾಳ ನನ್ನೂರ ಮಾಯಮ್ಮ ದೇವಿ ಬಂದಲ್ಲಿ ಜನದಾಳ ಭಕ್ತರಿಗೆ ಆಸಾರ ಮಾಯಮ್ಮ ದೇವಿ ಬಂದಲ್ಲಿ ನನದಾಳ ಭಕ್ತರಿಗೆ ಆಸಾರ ರಾಯಣ್ಣ ಕೈ ಹಿಂಗ ಬರಲಾರ ಕೇಳಾರಿ ಬಂದೋರ ಬರದಲ ಕೇಳರಿ ಬಂದೋರ ರಾಯಣ್ಣ ಕೈ ಹಿಂಗ ಬರಲಾರ ಕೇಳಾರಿ ಬಂದೋರ ದಸಮದ ಶಿಸ್ತಿಲೆ ಹಾಡ್ತಾಳ ಸಂಗೀತ ಬರಬೋರ ಸಂಗೀತ ಬರಪೂರ ಪ್ರಟ್ಟಿಗೆಂದ ಬಂದಾನ ಹುಡುಗ ಇರ್ಬೇಕ ಎತ್ತರ ಹುಡುಗಿಯ ಬಡತಕ ಸಿಗ್ತಾರ ಹುಡುಗ ಉಳಿಲ್ಲ ಯಾರ್ಯಾರ ಹುಡುಗ ಇರಬೇಕು ಹುಡುಗಿಯ ಬಡತಕ ಸಿಗ್ಗಾರ ಹುಡುಗ ಹುಡುಗಿಲ್ಲ ಯಾರ್ಯಾರು ಹುಡುಗ ಇರಬೇಕು ಹುಡುಗಿಯ ಬಡತಕ ಸಿಗ್ಗಾರ ಹುಡುಗ ಹುಡುಗಿಲ್ಲ ಯಾರ್ಯಾರು ಆ